ಸಿನಿಮಾ ರೀತಿಯಲ್ಲಿ ನೆರೆಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5 ಜನ ಹೆಚ್ಚು ಸಾರ್ವಜನಿಕರು. ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. कोई नहीं है, कोई दो गाड़ी या नीचे आया होता. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5 ಜನ ಹೆಚ್ಚು ಸಾರ್ವಜನಿಕರು. ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. कोई नहीं है, कोई दो गाड़ी या नीचे आया होता. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5 ಜನ ಹೆಚ್ಚು ಸಾರ್ವಜನಿಕರು. ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. कोई नहीं है, कोई दो गाड़ी या नीचे आया होता. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5 ಜನ ಹೆಚ್ಚು ಸಾರ್ವಜನಿಕರು. ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ
ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. कोई नहीं है, कोई दो गाड़ी या नीचे आया उधर. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5 ಜನ ಹೆಚ್ಚು ಸಾರ್ವಜನಿಕರು ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. कोई नहीं है, कोई दो गाड़ी या नीचे आया उधर. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5 ಜನ ಹೆಚ್ಚು ಸಾರ್ವಜನಿಕರು ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. कोई नहीं है, कोई दो गाड़ी या नीचे आया उधर. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5 ಜನ ಹೆಚ್ಚು ಸಾರ್ವಜನಿಕರು ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
हाँ कोई नहीं है, कोई दो गाड़ी या नीचे आया उधर। ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲಿ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರದ 5 ಜನ ಹೆಚ್ಚು ಸಾರ್ವಜನಿಕರು ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. देखो लड़का बाहर आया कि नहीं आ रहा ये हाँ देखो इतना बाहर भी चला गया गिरने का ही वो देखो वो भी वो देखो दो बुड्ढा वो अच्छा 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 इसका देखो रोक दिया ट्रैक्टर रोक दिया गाड़ी वाला गाड़ी वाला बुड्ढे देखो हाँ ये हाँ कोई नहीं है कोई दो गाड़ी या नीचे आया उधर. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲಿ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರದ 5 ಜನ ಹೆಚ್ಚು ಸಾರ್ವಜನಿಕರು ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. देखो लड़का बाहर आया कि नहीं आ रहा ये हाँ देखो इतना बाहर भी चला गया गिरने का ही वो देखो वो भी वो देखो दो बुड्ढा वो अच्छा 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 इसका देखो रोक दिया ट्रैक्टर रोक दिया गाड़ी वाला गाड़ी वाला बुड्ढे देखो हाँ ये हाँ कोई नहीं है कोई दो गाड़ी या नीचे आया उधर. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲಿ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರದ 5 ಜನ ಹೆಚ್ಚು ಸಾರ್ವಜನಿಕರು ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. देखो लड़का बाहर आया कि नहीं आ रहा ये हाँ देखो इतना बाहर भी चला गया गिरने का ही वो देखो वो भी वो देखो दो बुड्ढा वो अच्छा 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 इसका देखो रोक दिया ट्रैक्टर रोक दिया गाड़ी वाला गाड़ी वाला बुड्ढे देखो हाँ ये हाँ कोई नहीं है कोई दो गाड़ी या नीचे आया उधर. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲಿ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರದ 5 ಜನ ಹೆಚ್ಚು ಸಾರ್ವಜನಿಕರು ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಿಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ನವೀನ್ ರವರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ
ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. हाँ कोई नहीं दो गाड़ी या नीचे आया होगा. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ವೇಳೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು.